6/2026 ಇವತ್ತಿನಿಂದ 29/7 ಅಂದರೆ ಒಂದು ತಿಂಗಳ ಮಟ್ಟಿಗೆ BL ಅವರು ಮನೆ ಭೇಟಿ ಮಾಡ್ತಾರೆ. ಅದನಂತರ ಮತಗಟ್ಟೆ 1200ಕ್ಕಿಂತ ಹೆಚ್ಚು ಎಲ್ಲಿ ಮತದಾನ ಆದನ್ನು ಗುರುತಿಸಿ ನಾವು ಹೊಸ ಮತಗಟ್ಟೆಯನ್ನು ರಚನೆ ಮಾಡೋದು ಜುಲೈ 29 ನಂತರ ಪ್ರಾರಂಭ ಆಗ್ತದೆ. ಅದಾದಮೇಲೆ ಒಂದು ಡ್ರಾಫ್ಟ್ ರೋಲನ್ನು ಆಗಸ್ಟ್ 5ನೇ ತಾರೀಕಿಗೆ ಪ್ರಕಟಿಸ್ತಾರೆ. ಡ್ರಾಫ್ಟ್ ರೋಲ್ ಅಂತಂದರೆ ಯಾರು ನಾವು ಫಾರ್ಮ್ಗಳನ್ನು ಕೊಟ್ವಿ, ಯಾರು ವಾಪಸ್ ಬಂತು, ಯಾರು ಮತಗಟ್ಟೆಯಲ್ಲಿ ಉಳಿದ್ರು ಅಂತ 5-8ಕ್ಕೆ ಗೊತ್ತಾಗ್ತದೆ ಅವ್ರು ಮತಗಟ್ಟೆಯಲ್ಲಿ ಬಂತು ಇಲ್ಲ ಅಂತ. ಅದ್ರ ನಂತರನೂ ಕೂಡ 2 ಮಂತ್ ಟೈಮ್ ಸಿಗ್ತದೆ. 5/8/2026ರಿಂದ 3/10/2026ವರೆಗೂ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್. ಯಾರಾದರೂ ತಪ್ಪಾಗಿ ಬಂದಿದ್ರೆ ನೋಡಿ ಅಂತ ಹೇಳಿ ಅಬ್ಜೆಕ್ಷನ್ ಕೊಡ್ಬೋದು. ಯಾರಾದರೂ ಆ ವ್ಯಕ್ತಿಗಳ ಹೆಸರು ಬಿಟ್ಟು ಹೋಗಿದ್ರೆ ಇವ್ರ ಹೆಸರು ಬಿಟ್ಟು ಹೋಗಿ ಅಂತ ಹೇಳಿ ಅಬ್ಜೆಕ್ಷನ್ ಕೊಡ್ಬೋದು. ಆವಾಗಲೂ ಕೂಡ ನಾವು ಪರಿಗಣನೆ ಮಾಡೋಕ್ಕೆ ಅವಕಾಶ ಇರ್ತದೆ. ಅದರ ನಂತರ ನಾವು 7/10/2026 ಒಂದ್ಸರಿ ಫೈನಲ್ ಪಬ್ಲಿಕೇಶನ್ ಮತದಾರಪಟ್ಟಿಯನ್ನು ಹಚ್ಚಿಬಿಡ್ತೀವಿ. ಸೊ ಇದು 3 ತಿಂಗಳ ಪ್ರಕ್ರಿಯೆ ಇದೆ. 3 ತಿಂಗಳಲ್ಲಿ ನಮಗೆ ಅತಿ ಮುಖ್ಯ ಇರೋದು ಅಂತಂದರೆ ಈ ಒಂದು ತಿಂಗಳು ಈ ಬೂತ್ ಲೆವೆಲ್ ಏಜೆಂಟ್ ಅವರು ಏನು ಬೂತ್ ಲೆವೆಲ್ ಆಫೀಸರ್ ಮತ್ತು ಬೂತ್ ಲೆವೆಲ್ ಏಜೆಂಟ್ ಅವರು ಕ್ಷೇತ್ರ ಮಟ್ಟದಲ್ಲಿ ಏನು ಕಾರ್ಯನಿರ್ವಹಿಸ್ತಾರೆ, ಒಂದೊಂದು ಮನೆಗೆ ಹೋಗಿ ಈ ಒಂದು ತಿಂಗಳು ಭಾಳಷ್ಟು ಅವಶ್ಯಕತೆ ಇರೋದ್ರಿಂದ ನಮೂನೆಗಳನ್ನು ನೀಡೋದು, ವಾಪಸ್ ಪಡೆಯೋದು, ಡಿಜಿಟಲೀಕರಣ ಮಾಡೋದು, ಇಷ್ಟು ಕೆಲಸಗಳು ನಮ್ಮ ಕಡೆಯಿಂದ ಆಗ್ತವೆ. ಸೊ ಅದಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ನಾನು ಇನ್ನೊಮ್ಮೆ ಬಯಸ್ತೀನಿ.